ಆ ಪರಿಹಾರನ ಫಾರೆಸ್ಟ್ ಇಲಾಖೆ ಮೇಲೆ ಹಾಕಬೇಕು. ಅರಣ್ಯ ಇಲಾಖೆ ಮಾಡ್ತಕ್ಕಂಥ ಕೆಲಸ ಇದು. ಇಡೀ ತೋಟದೊಳಗೆ ಇಡೀ ರಾತ್ರಿ ಎಲ್ಲ ಕೂಡ ಹಾಕಿದ್ದಾರೆ, ತಡೆಗಟ್ಟಿಬಿಟ್ಟು ಇಡೀ ತೋಟನೆಲ್ಲ ಸರ್ವನಾಶ ಮಾಡಿದೆ. 30 ವರ್ಷ 35 ವರ್ಷದ ಗಿಡ ಇದು. ಇದಕ್ಕೆ ಯಾರು ಹೊಣೆ? ನಾವು ರೈತರು ನಾವು ಸಾಕೋದು, ಕಬ್ಬು ಬೆಳೆದು, ಭತ್ತ ಬೆಳೆದು, ರಾಗಿ ಬೆಳೆದು, ಅದರ ಪ್ರಾಣಿಗಳು ಬಂದು ತಿಂತಾವೆ. ಇವ್ರು ಏನು ಬೆಳೀತಾರೆ, ಏನು ತಿಂತಾರೆ, ಇವರು ಏನು ಬೆಳೆಸ್ತಾರೆ, ಏನು ಪ್ರಾಣಿಗಳಿಗೆ ಆಹಾರ ಕೊಡ್ತಾರೆ ಇವರು? ರಾತ್ರಿ ಎಲ್ಲ ಬಂದುಬಿಟ್ಟು ದಸ್ತು ತಿರುಗಿಬಿಟ್ಟು ಇಲ್ಲೆಲ್ಲ ಈ ಥರ ಕಾಯ್ದು ಆನೆ ಕಾಯ್ದು ಅಂತೇಳಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ಕೊಳ್ತಾರೆ. ಲಕ್ಷಾಂತರ ರೂಪಾಯಿ ಹಾನಿ ಆಗಿರೋದು ರೈತರಿಗೆ, ಫಾರೆಸ್ಟ್ರಿಗಲ್ಲ. ಇಡೀ ರಾತ್ರಿ ಎಲ್ಲ ಈ ತೋಟದೊಳಗೆ ಕೂಡಿ ಈ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು. ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಅದಕ್ಕೆ ಪರಿಹಾರವನ್ನು ಫಾರೆಸ್ಟ್ ಇಲಾಖೆಯೇ ಕೊಡಬೇಕು, ಸರ್ಕಾರ ಅಲ್ಲ. ಇದಕ್ಕೆಲ್ಲ ಕಾರಣ ಅರಣ್ಯ ಇಲಾಖೆನೇ ಕಾರಣ. ಇಡೀ ರಾತ್ರಿ ಎಲ್ಲ ಓಡಿಸಿಲ್ಲ. ಇದು 3 ಎಕರೆ 4 ಎಕರೆ ತೋಟ, 4 ಎಕರೆ ತೋಟದಲ್ಲೆಲ್ಲ ಫುಲ್ ಇಡೀ ತೋಟನೆಲ್ಲ ಹೀಗೆ ಮಾಡಿದೆ. 25 ಆನೆನೆಲ್ಲ ಒಳಗಡೆ ನಿಲ್ಲಿಸ್ಬಿಟ್ಟು ಕೂಡಾಕಿಬಿಟ್ರೆ ಆ 25 ಆನೆ ಏನು ಮಾಡ್ಬೋದು? ಗಾಬರಿಯಾಗಿ ಎಲ್ಲ ಕಿತ್ತಾಕಿರತಕ್ಕಂಥದ್ದು ನೋಡಿ. ಗಾಬರಿಯಾಗಿ ಇವೆಲ್ಲ ಗಿಡಗಳನ್ನೆಲ್ಲ ಕಿತ್ತಾಕಿದೆ. ಈ ಹಣ್ಣಿಗೆ ಫಸಲಿಗೆ ಬಂದಿರತಕ್ಕಂಥದ್ದು ಈಗ ಕುಯ್ಬೇಕು. ಈಗ ಏನು ಗಿಡ ಏನು ಬಿಟ್ಟಿಲ್ಲ. ಸುಮಾರು 30-35 ವರ್ಷದ ಗಿಡ ಇದು.